ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಿಮಗೆ ರೆಸ್ಟೋರೆಂಟ್ನಂತಹ ಸೋಯಾಬೀನ್ ವೆಜಿಟೇಬಲ್ ಪಲಾವ್ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ. ಅದು ರೆಸ್ಟೋರೆಂಟ್ ಥರನೇ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್: ಗ್ರೀನ್ ಮಿರ್ಚಿ, ಬೆಳ್ಳುಳ್ಳಿ, ಶುಂಠಿ, ಕೊಬ್ಬರಿ, ಈರುಳ್ಳಿ, ಕೊತ್ತಂಬರಿ. ಇಷ್ಟನ್ನು ನೀವು ಮಿಕ್ಸಿ ಜಾರಲ್ಲಿ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊಬ್ಬರಿ, ಈರುಳ್ಳಿ, ಸೊ ಎಲ್ಲ ಸ್ವಲ್ಪ ಸ್ವಲ್ಪ, ಸೊ ಮಸಾಲೆನ ಮತ್ತು ಕೊತ್ತಂಬರಿ. ಸೊ ಇದಕ್ಕೆ ಬೇಕಂದ್ರೆ ನೀವು ಒಂದು ಚಕ್ಕೆ ಹಾಕ್ಕೋಬೋದು ಮತ್ತು ಲವಂಗ ನಾನು 4ರಿಂದ 5 ಹಾಕ್ಕೊಂಡಿದ್ದೀನಿ. ಸೊ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಸೊ ಮಸಾಲೆ ರೆಡಿ ಇದೆ. ಸೊ ನಂತರ ಏನು ಮಾಡಬೇಕು ಅಂದರೆ, ಸೊ ಇದಕ್ಕೆ ಒಗ್ಗರಣೆಗೆ ಸೋಂಪು ಮತ್ತು ಯಾಲಕ್ಕಿ, ಚಕ್ಕೆ, ಲವಂಗ ಮತ್ತು ಅನಾನಸು. ಸೊ ಇಷ್ಟನ್ನು ನೀವು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಮತ್ತು ಎಣ್ಣೆ ಹಾಕ್ಕೊಳ್ಳಿ. ಇಷ್ಟನ್ನು ನೀವು ಒಗ್ಗರಣೆಗೆ ಹಾಕ್ಕೊಳ್ಳಿ. ಸೊ ನಾವು ಸೋಯಾಬೀನ್ ವೆಜಿಟೇಬಲ್ ಪುಲಾವ್ ಮಾಡ್ತಾ ಇರೋದ್ರಿಂದ ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ. ರೆಸ್ಟೋರೆಂಟ್ ಥರನೇ ನಿಮಗೆ ತುಂಬಾ ಚೆನ್ನಾಗಿ ಸ್ವಾದನ ಕೊಡುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ಇದು. ಓಕೆ, ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಲಾಸ್ಟ್ ವೀಡಿಯೋವರೆಗೂ ನೋಡಿ. ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಏನೇನು ಆ್ಯಡ್ ಮಾಡಿದ್ದೀನಿ ಅಂತ ಗೊತ್ತಾಗೋದಿಲ್ಲ. ಸೊ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗೋಲ್ಡನ್ ಕಲರಲ್ಲಿ ಫ್ರೈ ಮಾಡ್ಕೋಬೇಕು. ನಂತರ ನಾವು ಮಸಾಲೆ ಏನು ರುಬ್ಕೊಂಡಿದ್ದೀವಲ್ವ, ಸೊ ಆವಾಗಲೇ ನಿಮ್ಗೆ ಹೇಳಿದ್ನಲ್ಲ, ಆ ಮಸಾಲೆನ ನೀವು ಹಾಕ್ಕೋಬೇಕು. ಓಕೆನಾ? ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ. ಓಕೆ, ಸೊ ಅದಕ್ಕೆ ಸ್ವಲ್ಪ ನಿಮಗೆ ಖಾರ ಕಡಿಮೆ ಅಂತ ಅನಿಸುತ್ತೆ, ಯಾಕಂದರೆ ನಾವು ಜಾಸ್ತಿ ಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ. ಸೊ ಅದ್ರ ಜೊತೆಗೆ ಬೇರೆ ಪೌಡರ್ ಕೂಡ, ಮಸಾಲೆ ಪೌಡರ್ ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೆ ಧನಿಯಾ ಪೌಡರು 1 ಸ್ಪೂನು, ಸಾಂಬಾರು ಪೌಡರು 1 ಸ್ಪೂನು, ಗರಂ ಮಸಾಲ 1.5 ಸ್ಪೂನು ಮತ್ತು ಟರ್ಮರಿಕ್ಕು 2 ಚಿಟಿಕೆ. ಸೊ ಇಷ್ಟನ್ನು ಇದರಲ್ಲಿ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಅದೇ ವಿಶೇಷ. ಸೊ ಬೇರೆ ಕಡೆ ಎಲ್ಲ ಮಿರ್ಚಿ ಪೌಡರ್ ಹಾಕ್ಕೊಳ್ತಾರೆ, ಒಣಗಿದ ಮೆಣಸಿನ ಪುಡಿನ ಹಾಕ್ಕೊಳ್ತಾರೆ. ಬಟ್ ಇಲ್ಲಿ ನಾನು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ, ಅದೇ ನಿಮಗೆ ಟೇಸ್ಟ್ ಕೊಡೋದು. ಓಕೆನಾ ಫ್ರೆಂಡ್ಸ್? ಸೊ ಇವಾಗ ನೋಡಿ, ಸೊ ಅದು ಮಸಾಲೆ ಸ್ವಲ್ಪ ಆದಮೇಲೆ ಎಣ್ಣೆ ಬಿಟ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ, ನಂತರ ನೀವು ಹಚ್ಕೊಂಡಿರುವಂತಹ ಬೀನ್ಸ್, ಕ್ಯಾರೆಟ್, ನೌಕುಲ್ ಮತ್ತು ಸೋಯಾಬೀನ್ ಮತ್ತು ಟೊಮೆಟೊ ನೀವು ಲಾಸ್ಟಲ್ಲಿ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಟೊಮೆಟೊ ಫಸ್ಟಲ್ಲೇ ಹಾಕ್ಕೊಂಡ್ರೆ ಅದು ಮೆತ್ತಗೆ ಆಗಿಬಿಡುತ್ತೆ. ನಿಮಗೆ ಈ ಒಂದು ಪಲಾವಲ್ಲಿ ನಿಮ್ಗೆ ಗೊತ್ತಾಗಲ್ಲ ಟೊಮೆಟೊ ಹಾಕಿದ್ದೀವಿ ಇಲ್ವಾ ಅಂತ, ಅಷ್ಟಾಗಿ ಗೊತ್ತಾಗಲ್ಲ. ಅದಕ್ಕೆ ನೀವು ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಮಸಾಲೆ ಎಲ್ಲ ಹಿಡಿಬೇಕಲ್ವ, ನಾವೇನು ತರಕಾರಿ ಎಲ್ಲ ಹಾಕ್ಕೊಂಡಿದ್ದೀವಿ ನೋಡಿ, ಅದಕ್ಕೆ ಮಸಾಲೆ ಹಿಡಿಬೇಕು. ಸೊ ಹಾಗಾಗಿ ನೀವು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಮತ್ತು ಉಪ್ಪು ಸ್ವಲ್ಪ ಹಾಕ್ಕೊಂಡಿರಿ. ಆಮೇಲೆ ನಂತರ ನೀವು ಮತ್ತೆ ಹಾಕ್ಕೋಬೇಕಾಗತ್ತೆ ಅಕ್ಕಿ ಹಾಕ್ಕೊಂಡ್ಮೇಲೆ. ಸೊ ನಾನು ಅಕ್ಕಿ ಹಾಕ್ಕೊಂಡಿದ್ದೀನಿ. ಅಕ್ಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ನೋಡಿಕೊಂಡು ನೀವು ಅಕ್ಕಿನ ಹಾಕ್ಕೊಳ್ಳಿ. ಹಾಗೆ ಮಸಾಲೆ ಮತ್ತು ತರಕಾರಿನೂ ಹಾಕ್ಕೋಬೇಕಾಗತ್ತೆ. ಸೊ ಅಕ್ಕಿ ಹಾಕ್ಕೊಂಡಾದಮೇಲೆ ಅದಕ್ಕೆ ಸರಿಯಾಗಿ ನೀರು ಹಾಕ್ಕೊಳ್ಳಿ. ಸೊ ನಾನು ನೋಡಿ ಆವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ತರಕಾರಿಗೆ. ಇವಾಗ ನಾನು ಅಕ್ಕಿ ಹಾಕಿದ್ನಲ್ವ, ಅಕ್ಕಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆವಾಗ ಸಮ ಪ್ರಮಾಣವಾಗಿ ಅಕ್ಕಿಗೂ ಇಟ್ಕೊಂಡಿರುತ್ತೆ ಮತ್ತು ತರಕಾರಿಗೂ ಸೋಯಾಬೀನ್ಗೂ ಉಪ್ಪು ಚೆನ್ನಾಗಿ ಇಟ್ಕೊಂಡಿರುತ್ತೆ. ಸೊ ಆವಾಗ ನೀವು ಪ್ರತಿಯೊಂದು ತಿನ್ನುವಾಗಲೂ ಆ ಟೇಸ್ಟ್ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ಅಂದರೆ ಬರೀ ಖಾರದ್ದು ಟೇಸ್ಟ್ ಇರುತ್ತೆ, ಉಪ್ಪಿಂದು ಟೇಸ್ಟ್ ಇರಲ್ಲ. ಸೊ ಇವಾಗ ಕ್ಲೋಸ್ ಮಾಡ್ಕೊಳ್ಳಿ. 1 ವಿಷಿಲು ಇಲ್ಲ 1.5 ವಿಷಿಲ್ ಸಾಕು. ಅಂದರೆ 1.5 ವಿಷಿಲ್ ಏಕೆ ಅಂದರೆ ಅದು ಕೂಗೋ ಟೈಮ್ಗೆ ನೀವು ಅದಕ್ಕಿಂತ ಮುಂಚೆನೇ ನೀವು ಆಫ್ ಮಾಡ್ಕೋಬೇಕು. ಅರ್ಥ ಆಯ್ತಾ ಫ್ರೆಂಡ್ಸ್? ಸೊ 1 ವಿಷಲ್ಗೆ ನಾನು ಕೂಗ್ಸಿಟ್ಟಿದ್ದೀನಿ. ಸೊ ನಾನು 1 ವಿಷಲ್ಗೆ ಆಫ್ ಮಾಡಿಬಿಟ್ಟೆ ಸ್ಟವ್. ನೋಡಿ ರೆಡಿ ಇದೆ. ಸೊ ನಿಮಗೆ ಈ ಒಂದು ರೆಸ್ಟೋರೆಂಟ್ನಂತಹ ಪಲಾವ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ.
ಒಂದು ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನೀವೊಂದು ಸಬ್ಸ್ಕ್ರೈಬ್ ಮುಖಾಂತರ ಒಂದು ಥ್ಯಾಂಕ್ಸ್ ಅಂತ ತಿಳಿಸಿ. ಸಬ್ಸ್ಕ್ರೈಬ್ ಮುಖಾಂತರ ನಿಮ್ಗೆ ಇಷ್ಟ ಆಗುತ್ತೆ. ಸೊ ಇದರಿಂದ ನನಗೆ ಮುಂದಕ್ಕೆ ಇನ್ನೂ ಹೆಚ್ಚಾಗಿ ಮಾಡೋದಕ್ಕೆ ನನಗೆ ಸುಲಭ ಆಗುತ್ತೆ, ಇನ್ನೂ ಪ್ರೋತ್ಸಾಹ ಸಿಗುತ್ತೆ. ಸೊ ಲಾಸ್ಟಲ್ಲಿ ನೀವು ಇವಾಗ ಏನು ಮಾಡಬೇಕಂದ್ರೆ ನೀವು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳಿ, ಓಕೆನಾ. ಸ್ವಲ್ಪ ಖಾರ ಜಾಸ್ತಿ ಆಗಿತ್ತು ಅಂದರೆ ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡುತ್ತೆ ಅದು. ಸೊ ರೆಡಿ ಇದೆ. ರೆಸ್ಟೋರೆಂಟ್ನಂತಹ ಸೋಯಾಬೀನ್ ತರಕಾರಿ ವೆಜ್ ಪಲಾವ್ ರೆಡಿ. ಅದ್ರ ಜೊತೆಗೆ ರೈತ, ಸೌತೆಕಾಯಿ, ಈರುಳ್ಳಿ ಕಾಂಬಿನೇಷನ್ ಸೂಪರಾಗಿರುತ್ತೆ. ಒಂದ್ಸಲ ನಿಮ್ಮನೇಲಿ ಟ್ರೈ